ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು tanuswayamaduge. ಇವತ್ತಿನ ನೋಡಿ ಸಂಡೇ ಸ್ಪೆಷಲ್ ಅಂತ ನಾನಿಲ್ಲಿ ಫಿಶ್ ಥಾಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧದಿಂದ 1 ಗಂಟೆ ಒಳಗಡೆ ಫಿಶ್ ಥಾಲಿ ಫುಲ್ ರೆಡಿ ಆಗುತ್ತೆ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಮೊದಲಿಗೆ ಮೀನು ಸಾರು ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲನೇದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಸಾಲೆಗೆ ಒಂದು ಪ್ಯಾನ್ ಬಿಸಿಟ್ಕೊಂಡಿದ್ದೀನಿ. ಒಂದೇ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 1 ಹಿಡಿ ಅಥವಾ 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯನ್ನ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, 1ರಿಂದ 8 ನಿಮಿಷ ಹುರಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಹುರಿದಿರತ್ತೆ. ಇವಾಗ ನೋಡಿ, ಅದೇ ಪ್ಯಾನ್ಗೆ ನಾನು ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ರಫ್ಲಿ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಇದೆಲ್ಲ ರುಬ್ಬೋ ಮಸಾಲೆ ಆಗಿರೋದ್ರಿಂದ ಜಾಸ್ತಿ ಏನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಾದ್ಮೇಲೆ 1 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಸೇರಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಬೇಯಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ಒಂದು ಮಸಾಲೆ ತೆಗಿಯೋಣ. ಇದಂತೂ ಸಖತ್ ಮಸಾಲೆ. ನೋಡಿ, ಮೀನು ಸಾರು ಮಾಡೋಕ್ಕೆ ಇದು ತುಂಬಾ ಇಂಪಾರ್ಟೆಂಟು. 2 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಇದ್ರ ಜೊತೆಗೆ 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ವಾಂಟಿಟಿ ನೋಡಿ, ಕಾಳು ಮೆಣಸು ಮತ್ತು ಧನಿಯಾ ಇದು ಹೆಚ್ಚು ಕಡಿಮೆ ಆಗೋ ಆಗಿಲ್ಲ. ಇದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆಯೇ ಮೆಂತ್ಯ ಹಾಕ್ಕೊಂಡಿರೋ 1-2 ಕಾಳಷ್ಟು, ಸ್ವಲ್ಪ ಸಾಸಿವೆ, 1-2 ಚಿಟಿಕೆ ಅಷ್ಟು ಸಾಸಿವೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಅದೇ ಫ್ರೈ ಮಾಡುವಂಥ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಷ್ಟೇ ಬಿಸಿ ಆದರೆ ಸಾಕು. ಇದನ್ನು ಡೈರೆಕ್ಟಾಗಿ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. 2 ಪೋರ್ಷನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಒಳ್ಳೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇನ್ನೊಂದು ಪೋರ್ಷನಲ್ಲಿ ನಾನು ಈ ಇಂಗ್ರೀಡಿಯೆಂಟ್ ಏನಂತ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ. ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ. ಇದೊಂದು ಬೇರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದು ವಾಟೆಕಾಯಿ ಅಂತ ಕರೀತಾರೆ. ಮಲೆನಾಡು ಸೈಡೆಲ್ಲ ಇದನ್ನೇ ಬಳಸೋದು. ಮೀನು ಸಾರುಗಳೆಲ್ಲ ಹುಳಿ ಹಾಕೋದು ಏನೇ ಐಟಮ್ಸ್ ಇದ್ದರೂ ಅವರು ಇದನ್ನೇ ಹಾಕ್ತಾರೆ. ಅದಕ್ಕೋಸ್ಕರ ಆ ಕಡೆ ರೆಸಿಪಿಗಳೆಲ್ಲ ತುಂಬಾ ಫೇಮಸ್ಸು. ಇದು ಹುಳಿ ಬೇರೆ ಟೇಸ್ಟ್ ಕೊಡುತ್ತೆ. ನಾವು ಹುಣಸೆ ಹಣ್ಣು ಹಾಕಿದ್ರೆ ಸ್ವೀಟ್ನೆಸ್ ಹುಳಿ ಕೊಡುತ್ತೆ ಅದು. ಇದಂತೂ ಸಖತ್ತಾಗಿರುತ್ತೆ. ವಾಟೆಕಾಯಿ ನಿಮಗೇನು ಗೊತ್ತಿಲ್ಲ ಅಂದರೆ ಶಾಪ್ಗಳಲ್ಲೆಲ್ಲ ಕೇಳಿ ನೀವು ತೊಗೊಂಬರ್ಬೋದು. ನುಣ್ಣಗೆ ರುಬ್ಕೋಬೇಕು. ಯಾವುದೇ ಫಿಶ್ ಮಸಾಲೆ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಇವಾಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ಫಿಶ್ಗೆ ಎಣ್ಣೆ ಹಾಕಲೇಬೇಕಂತೇನಿಲ್ಲ. ಒಗ್ಗರಣೆಗೆ ಸ್ವಲ್ಪ ಒಗ್ಗರಣೆಗೋಸ್ಕರ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಡೈರೆಕ್ಟಾಗಿ ನಾನು ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳಿದಾಗೆ ಈ ಥರ ನೋಡಿ, ಪಾತ್ರೆಗೆ ಡೈರೆಕ್ಟಾಗಿ ಮಸಾಲೆನ ಹಾಕೊಂಡ್ಬಿಡ್ಬೋದು. ಎಣ್ಣೆ ಹಾಕೋ ಅಗತ್ಯ ಕೂಡ ಇಲ್ಲ. ಜಸ್ಟು ಪಾತ್ರೆಗೆ ಮಸಾಲೆ ಹಾಕ್ಕೊಂಡು ನೀರೆಷ್ಟು ಬೇಕಷ್ಟು ನೋಡ್ಕೊಂಡು ಹೆಚ್ಚಿಸ್ಕೊಂಡ್ಬಿಡ್ಬೋದು ಅಷ್ಟೇ. ಸ್ವಲ್ಪ ಒಗ್ಗರಣೆ ಇರಲಿ ಅಂತ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೂಡ ಹಾಕಿದೆ ಒಗ್ಗರಣೆಗೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾರನ್ನು. 1-2 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಖಾರಕ್ಕಿರಲಿ ಅಂತ. ಯಾಕಂದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಬಳಸಿದ್ದೀನಿ, ಖಾರದ ಮೆಣಸಿನ್ಕಾಯಿ ಬಳಸಿಲ್ಲ ಇಲ್ಲಿ. ಸ್ವಲ್ಪ ಖಾರ ಆಗಬೇಕಂದ್ರೆ ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕೋಬೇಕು. ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಸಾರನ್ನು ಹೆಚ್ಚು ಕಡಿಮೆ ಮಾಡಾದಮೇಲೆ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ 2ರಿಂದ 3 ಕುದಿಬೇಕು. ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ಆಲ್ರೆಡಿ ಹುರಿದಿದ್ದೀವಿ, ಆದರೂ ಮಸಾಲೆ ಕುದ್ದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇರೋವಂಥ ಟೈಮಲ್ಲಿ ನಾನು ಆಗಲೇ ಫಿಶ್ನ ತೋರಿಸಿದ್ನಲ್ಲ, ನಾನು ಬಂಗುಡೆ ಫಿಶ್ನ ಸಾರನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುದೀತಾ ಇರುವಂಥ ಸಾರಲ್ಲಿ ಈ ಥರ ಹಾಕ್ಕೊಳ್ಳಿ. ಒಂದೊಂದಾಗೆ ಎಲ್ಲ ಕಡೆ ಒಂದೊಂದರ ಹಾಕ್ಕೊಂಬಿಡಿ, ಸುತ್ತಲೂ ಹಾಕ್ಕೊಂಬಿಡಿ. ಜಸ್ಟು ಹಾಕ್ಕೊಳ್ಳೋದಷ್ಟೇ. ಮತ್ತು ಯಾವುದೇ ಸ್ಪೂನ್ ಆಗಲಿ ಅಳಾಡಿಸೋ ಹಂಗಿಲ್ಲ. ಕೈ ಹಾಕಿ ಜಸ್ಟ್ ನೋಡಿ ಸೆಟ್ ಮಾಡ್ಕೋಬೇಕು. ಹಾಕಾದ್ಮೇಲೆ ಕರೆಕ್ಟಾಗಿ ಸಾರು ಒಳಗಡೆ ಮುಳುಗಬೇಕು. ಆ ಥರ ನೀವು ಮಾಡ್ಕೊಂಬಿಟ್ಬಿಟ್ರೆ ಆಯಿತು. ನೋಡಿ, ಚೆನ್ನಾಗಿ ಈ ಥರ ಮುಳುಗಿಸಿ ಇದನ್ನು ಮತ್ತೆ ಲೋ ಫ್ಲೇಮ್ ಇಟ್ಕೊಂಡು ಕುದಿಯಕ್ಕೆ ಬಿಡಬೇಕು. 1-2 ನಿಮಿಷ ಕುದ್ರೆ ಸಾಕು. ಮೀನೇನು ಜಾಸ್ತಿ ಸಮಯ ತೊಗೊಳ್ಳಲ್ಲ ಬೇಯೋಕ್ಕೆ. 1-2 ನಿಮಿಷ ಕುದ್ರೆ ಸಾಕು. ಪೂರ್ತಿ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಕುದೀತಾ ಇರೋಂಥ ಸಾರಲ್ಲಿ ಹಾಕಿದ್ರೇ ಚೆನ್ನಾಗಿ ಅಳ್ಕೊಂಡ್ಬಿಡುತ್ತೆ ಮೀನು. ಈಗ ನೋಡಿ, 1-2 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ. ಮೇಲ್ಗಡೆ ಕೂಡ ಈ ಥರ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಘಮಘಮ ಅಂತ ಮನೆ ತುಂಬ ವಾಸನೆ ಬರ್ತಾ ಇದೆ. ಖಂಡಿತ ನೀವು ಕೂಡ ಇವತ್ತೇ ಫಿಶ್ನ ತೊಗೊಂಬಂದು ನೀವು ಕೂಡ ಇದೇ ಸ್ಟೆಪ್ಗಳನ್ನ ಫಾಲೋ ಮಾಡಿಕೊಂಡು ಮಾಡಿ ನೋಡಿ. ಇವಾಗ ಇದೇ ಮೀನನ್ನು ಬಳಸ್ಕೊಂಡು ನಾನಿಲ್ಲಿ 2 ಮೀನನ್ನು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ತವಾ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ನಾನಿಲ್ಲಿ 2 ಮೀನನ್ನು ಇಟ್ಕೊಂಡಿದ್ದೀನಿ. ಜಸ್ಟ್ 2 ಮೀನಿಂದ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮಸಾಲೆನ
ತೊಗೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು, ಹಾಗೆಯೇ ಅರಿಶಿನ ಪುಡಿ 1 ಅರ್ಧ ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆನೂ. ಇದೆಲ್ಲ ಮಸಾಲೆ ಸೈಡಲ್ಲಿ ಕೊಡ್ತಿರ್ತೀನಿ, ನೀವು ನೋಡ್ಬೋದು. ಸ್ವಲ್ಪ ನಿಂಬೆಹಣ್ಣಿನ ರಸ ಅಂದರೆ ಅರ್ಧ ನಿಂಬೆಹಣ್ಣಿನ ರಸನ ನಾನಿಲ್ಲಿ ಬಳಸಿದ್ದೀನಿ. ನೀವು ನಿಂಬೆಹಣ್ಣಿನ ರಸ ಬೇಡ ಅಂದರೆ ಹುಣಸೆ ಹಣ್ಣಿನ ಪಲ್ಪನ್ನು ಕೂಡ ಹಾಕ್ಕೋಬೋದು. ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬೇಯುವಾಗ ಜಾಸ್ತಿ ನೀವೇನು ಎಣ್ಣೆ ಸುರಿದು ಮಾಡೋ ಅಗತ್ಯ ಇಲ್ಲ, ಜಸ್ಟು ಫ್ರೈ ಮಾಡೋಕ್ಕೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಫಿಶ್ಗೆ ಮಿಕ್ಸ್ ಮಾಡ್ಕೊಂಡಂಥ ಎಲ್ಲ ಮಸಾಲೆ ಏನಿದೆ ನೋಡಿ, ಇದನ್ನು ಫಿಶ್ ಬಗ್ಗೆ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಒಳಗಡೆವರೆಗೂ ಒಂದು ಕಟ್ಸನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ನೀವು. ಚೆನ್ನಾಗಿ ಕಟ್ಸ್ಗೂ ಕೂಡ ಮ್ಯಾರಿನೇಷನ್ನ ಹಾಕ್ಕೊಳ್ಳಿ. ಒಳಗಡೆ ಕೂಡ ಚೆನ್ನಾಗಿ ಹಚ್ಕೊಳ್ಳಿ. ನಾನು ನೋಡಿ ಕರೆಕ್ಟಾಗಿ 1-2 ಫಿಶ್ಗೆ ಆಗೋಷ್ಟು ಮಾತ್ರ ಮ್ಯಾರಿನೇಷನ್ ರೆಡಿ ಮಾಡ್ಕೊಂಡಿದ್ದೆ. ಜಾಸ್ತಿ ಮಾಡ್ಕೊಂಡ್ರೆ ಉಳಿದ್ರೆ ಬಿಸಾಕದೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ಒಂದು 15 ನಿಮಿಷ ಬಿಡ್ತೀನಿ. 15 ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ಯಾವುದೇ ಕಾರ್ನ್ಫ್ಲೋರ್ ಬೇಕಾಗಿಲ್ಲ, ಅಕ್ಕಿ ಹಿಟ್ಟು ಬೇಕಾಗಿಲ್ಲ, ಮೈದಾ ಹಿಟ್ಟು ಬೇಕಾಗಿಲ್ಲ, ಹಾಗೆ ರೆಡಿ ಮಿಕ್ಸ್ ಪೌಡ್ರ್ ಬೇಕಾಗಿಲ್ಲ. ನಾನಿಲ್ಲಿ ಬಳಸ್ತಿರೋವಂಥದ್ದು ಜೋಳದ ಹಿಟ್ಟು, ಅಂದರೆ ಜೋಳ ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ ಆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಒಂದ್ಸರಿ ಇನ್ನೂ ಯಾರಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ, ಜೋಳದ ಹಿಟ್ಟು ಹಚ್ಚಿ ನೀವು ಫ್ರೈ ಮಾಡೋದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ ಈ ಥರ ಜೋಳದ ಹಿಟ್ಟನ್ನು ಈ ಥರ ಒಂದು ಕೋಟಿಂಗ್ ಬರೋವರೆಗೂ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಹಿಟ್ಟಿನ ಮೇಲ್ಗಡೆ ಮಾಡಿ ಉಳ್ಕೊಂಡಂಥ ಹಿಟ್ಟೇನಿರುತ್ತೆ ಅದನ್ನು ಮತ್ತೆ ಬಳಸಬೇಡಿ. ಇವಾಗ ನೋಡಿ ಚೆನ್ನಾಗಿ ಕೋಟಿಂಗ್ ಬಂದಿದೆ. ತವೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಪೂರ್ತಿ ತವೆ ಕಾದಾದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಾಯ್ದಿರೋಂಥ ತವೆ ಮೇಲೆ ಹಾಕೋಬೇಕು ಫಿಶನ್ನು. ಅರ್ಧಂಬರ್ಧ ಕಾಯ್ದಿರೋಂಥ ತವೆ ಮೇಲೆ ಏನಾದರೂ ನೀವು ಫಿಶನ್ನು ಹಾಕ್ಕೊಂಡ್ರೆ ಅಂಟ್ಕೊಳ್ಳುತ್ತೆ, ಬರಲ್ಲ, ಪೂರ್ತಿ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕಾಯಿಸಿ ಹಾಕೋಬೇಕು. 1 ನಿಮಿಷ ಒಂದೊಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲೆ ಮತ್ತೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಿಡಿಯುತ್ತೆ, ಯಾಕಂದರೆ ಇದು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಶಾಲೋ ಫ್ರೈ ಬೇಕಾದಷ್ಟು ಎಣ್ಣೆನ ಹಾಕಲೇಬೇಕಾಗತ್ತೆ. ನೀವು ಸುಮಾರು ಜನ ನಾನು ಲಾಸ್ಟು ಈ ಥರ ಫಿಶ್ ಫ್ರೈನ ಡೀಪ್ ಫ್ರೈ ಮಾಡಿ ರವಾ ಫ್ರೈ ಮಾಡಿ ತೋರಿಸಿದಾಗ ಸುಮಾರು ಜನ ಕಮೆಂಟ್ ಹಾಕಿದ್ರಿ ತವಾ ಫ್ರೈ ಕೂಡ ಮಾಡಿ ತೋರಿಸಿ ಅಂತ. ಅವರೆಲ್ಲರಿಗೋಸ್ಕರ ಈ ರೆಸಿಪಿ ಡೆಡಿಕೇಟೆಡ್ಡು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಈ ಥರ ನೀವು ಟ್ರೈ ಮಾಡಿರಲ್ಲ, ಜೋಳದ ಹಿಟ್ಟು ಹಚ್ಚಿ ಫ್ರೈ ಮಾಡುವಂಥದ್ದು. ಒಂದು ಸ್ವಲ್ಪನೂ ನೋಡಿ ಮೇಲ್ಗಡೆ ಇರುವಂಥ ಕೋಟಿಂಗ್ ಬಿಟ್ಕೊಳ್ಳಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಸೀದೋಗಿರೋ ಥರ ಆಗ್ತಾ ಇದೆ ಅನ್ನೋವಾಗ ನೀವು ತಿರುಗಿಸ್ಬೇಕಾಗತ್ತೆ. ಅಲ್ಲಿವರೆಗೂ ಪದೇ ಪದೇ ತಿರುಗಿಸ್ತಾ ಇದ್ರೆ ಏನಾಗುತ್ತೆ, ಕೋಟಿಂಗ್ ಎಲ್ಲ ಬಿಟ್ಕೊಂಡು ಬಂದುಬಿಡತ್ತೆ. ಒಂದೊಂದು ಸರಿ ಮಾತ್ರ ನೀವು ತಿರುಗಿಸಿ ಬೇಯಿಸ್ಕೊಳ್ಬೇಕಷ್ಟೇ. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಆಯಿತು. ಒಂದೊಂದು ಕಡೆ ನೋಡಿ ಯಾವ ರೀತಿ ಬಂದಿದೆ ಅಂತ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಕಲರ್ ಪೂರ್ತಿಯಾಗಿ ಚೇಂಜ್ ಆದಮೇಲೆ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫಿಶನ್ನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಇದ್ರದ್ದು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಖಂಡಿತವಾಗಲೂ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವಾಗ ಮೀನು ಸಾರು ರೆಡಿ ಆಯಿತು, ಹಾಗೆ ಮೀನು ಫ್ರೈ ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಒಂದು ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ. ನೋಡಿ, ಜೋಳದ ಹಿಟ್ಟು 1-2 ಕಪ್ ಆಗೋಷ್ಟು ಜೋಳದ ಹಿಟ್ಟಿದೆ. ಇದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಟ್ಟು ನೋಡಿ ಈ ಥರ ನಡುವೆ ಈ ಥರ ಒಂದು ಬಾವಿ ಥರ ಮಾಡ್ಕೊಳ್ಳೋಣ. ಅಂದರೆ ಈ ಥರ ನಡುವೆ ಇರುವಂಥ ಹಿಟ್ಟನ್ನು ತೆಗೆದು ಸೈಡಲ್ಲಿ ಹಾಕ್ಕೊಳ್ಳಿ. ಈ ಥರ ರೌಂಡ್ ಶೇಪ್ನಲ್ಲಿ ಬಾವಿ ಥರ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಲ್ಲಿ 1-2 ಗ್ಲಾಸ್ ಆಗೋಷ್ಟು ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು, ಕುದಿ ಬರಬೇಕು. ಬೇಕಿದ್ರೆ ನೀವು ಉಪ್ಪು ಹಾಕೋಬೋದು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೋಬೋದು ಈ ನೀರಲ್ಲಿ. ನಾನು ಹಾಕ್ಕೊಳ್ತಾ ಇಲ್ಲ, ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕುದಿಯುವಂಥ ನೀರನ್ನ ಈ ನಡುವೆ ಏನು ಹೋಲ್ ಮಾಡ್ಕೊಂಡಿರ್ತೀವಿ, ಅಂದರೆ ಈ ಬಾವಿ ಥರ ಏನು ಮಾಡ್ಕೊಂಡಿರ್ತೀವಿ ಅದರಲ್ಲಿ ನೀರು ಹಾಕ್ಕೊಂಡು ಈ ಥರ ನೋಡಿ ಹಿಟ್ಟನ್ನು ಕುದಿಯುವಂಥ ನೀರಿನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಆರಿರುವಂಥ ನೀರನ್ನು ಹಾಕಿದ್ರೆ ವೇಸ್ಟು, ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಕೆಲವರು ತಣ್ಣೀರಲ್ಲಿ ಹಾಕಿ ಜೋಳದ ರೊಟ್ಟಿಯನ್ನು ಮಾಡ್ತಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗುತ್ತೆ. ಜೋಳದ ರೊಟ್ಟಿ ರೆಸಿಪಿ ಒಂದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಸುಲಭ ಆಗುತ್ತೆ ಮಾಡೋದು. ಇವಾಗ ನೋಡಿ, ಆ ಬಿಸಿ ಇರುವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಪೂನಿಂದ. ಅದನ್ನು ಇವಾಗ ನೋಡಿ ಪ್ಲ್ಯಾಟ್ಫಾರ್ಮ್ ಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಪೂರ್ತಿಯಾಗಿ ಹಿಟ್ಟನ್ನು ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕ್ಕೊಂಡು ಇವಾಗ ಅದೇ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತಣ್ಣೀರನ್ನು ತೊಗೊಂಡಿದ್ದೀನಿ ನಾನು. ತಣ್ಣಗೆ ಇರುವಂಥ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಕೈಯಿಂದ ಬಿಸಿಯಾಗಿರುವಾಗಲೇ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು.
ಇವಾಗ ನೋಡಿ ಪೂರ್ತಿ ಜಾಸ್ತಿ ನೀರು ಹಾಕ್ಕೊಂಡು ನಾದ್ಕೊಂಡ್ರೆ ಹಾಳಾಗುತ್ತೆ, ಹಿಟ್ಟು ಹದ ಬರಲ್ಲ. ಇವಾಗ ನಾವೇನು ಜಿಗಿಟ ಅಂತ ಹಾಕ್ಕೊಂಡಿದ್ದೀವಿ ಅದು ಹಾಗೇ ಇರಬೇಕು. ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ನೀವು ಹಿಟ್ಟನ್ನು ಹದವಾಗಿ ನಾದ್ಕೋಬೇಕಾಗುತ್ತೆ. ಈ ಬಿಸಿ ನೀರನ್ನು ಹಾಕಿ ಮೊದಲಿಗೆ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ, ಜಿಗುಟು ಬರುತ್ತೆ ಅಂತ ಹೇಳ್ಬೋದು. ನೋಡಿ ಜಿಗುಟು ಅಂದರೆ ಅಂಟು ಥರ ಬರುತ್ತೆ, ನಮಗೆ ರೊಟ್ಟಿ ಮಾಡೋಕ್ಕೆ ತುಂಬಾ ಸುಲಭವಾಗುತ್ತೆ. ಚೆನ್ನಾಗಿ ನಾದ್ಕೊಂಡಿದ್ದೀನಿ, ತಣ್ಣೀರನ್ನು ಹಾಕ್ಕೊಂಡು ಹದವಾಗಿ ನಾದ್ಕೊಂಡಿದ್ದೀನಿ. ಪೂರ್ತಿ ತೆಳುವಾಗೋಲ್ಲ, ಪೂರ್ತಿ ಗಟ್ಟಿಯಾಗೋಲ್ಲ, ಆ ಥರ ನಾದ್ಕೋಬೇಕು. ಇವಾಗ ನೋಡಿ ರೊಟ್ಟಿ ಮಾಡೋದು ನೋಡೋಣ. ಅಲ್ಲಿ ಒಂದು ಅದೇ ಪಾತ್ರೆಗೆ ಒಂದು ಕಾಟನ್ ಬಟ್ಟೆ ಕೂಡ ಇಟ್ಕೊಂಡಿದ್ದೀನಿ, ಅದು ತುಂಬಾ ಮುಖ್ಯ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇವಾಗ ನೋಡಿ ಸ್ವಲ್ಪ ಒಂದು ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ತೊಗೊಳ್ತೀರೋ ಅಷ್ಟು ತೊಗೊಂಡಿದ್ದೀನಿ ನಾನು. ತೊಗೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಕೈಯಿಂದ ಈ ಅಂಚೇನಿದೆ ನೋಡಿ ಎಡ್ಜಸ್ನ ಈ ಥರ ಪುಷ್ ಮಾಡ್ತಾ ಒಂದು ಕೈಯಿಂದ ತಟ್ಟಬೇಕು. ರೊಟ್ಟಿನ ಈ ಥರ ತಟ್ಟೋದ್ರಿಂದ ಅಗಲವಾಗುತ್ತೆ ರೊಟ್ಟಿ. ಕೆಳಗಡೆ ಹಿಟ್ಟು ಮಾತ್ರ ಇರಬೇಕು, ಒಣ ಹಿಟ್ಟು ಕೆಳಗಡೆ ಭಾಗದಲ್ಲಿ ಕಡಿಮೆ ಆಗದಿರೋ ಥರ ನೀವು ಒಂದು ಕೈಯಿಂದ ಕೆಳಗಡೆ ಹಿಟ್ಟನ್ನು ಹಾಕ್ಕೊಳ್ತಾ ನೀವು ತಟ್ಕೊಳ್ಬೇಕು. ಕೈಯಿಂದ ಏನಕ್ಕೆ ಪುಷ್ ಮಾಡಬೇಕು ಅಂದರೆ ಅಂಚು ಸೀಳಬಾರ್ದು ಅಂತ ಪುಷ್ ಮಾಡಬೇಕು. ಇವಾಗ ನೋಡ್ತಿರ್ಬೋದು ಅರ್ಧದಷ್ಟು ನಾನು ತಟ್ಟದೆ, ಅರ್ಧದಷ್ಟು ಮಾಡಿ ಒಂದು ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ತಾ ಇದ್ದೀನಿ. ಇದು ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈ ಥರ ನೀವು ಮಾಡ್ಕೋಬೋದು. ರೊಟ್ಟಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋರು ಪೂರ್ತಿಯಾಗಿ ತಟ್ಟೆ ಇದನ್ನು ತೆಳುವಾಗಿ ಮಾಡ್ಕೊಳ್ತಾರೆ. ಆದರೆ ನಾನು ತೋರಿಸುವಂಥ ವಿಧಾನ ನೋಡಿ ಎಲ್ಲರಿಗೂ ಯೂಸ್ ಆಗುವಂಥದ್ದು. ಇವಾಗ ನೋಡಿ ಅರ್ಧದಷ್ಟು ತಟ್ಟಿ ಅರ್ಧದಷ್ಟು ಲಟ್ಟಿಸ್ರೆ ನೋಡಿ ಈ ಥರ ತೆಳುವಾಗಿ ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು. ನಾನಿಲ್ಲಿ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ, ನೋಡ್ತಿರ್ಬೋದು. ಹಂಚಿನ ಮೇಲೆ ರೊಟ್ಟಿನ ನಿಧಾನವಾಗಿ ತೊಗೊಂಡು ಹಾಕ್ಕೊಂಡು ಈ ಬಟ್ಟೆ ನಾನು ಏನಿಟ್ಟಿದ್ದೀನಿ ಇದನ್ನು ನೋಡಿ ನೀರಲ್ಲಿ ಅದ್ದಿ ಈ ಥರ ನೋಡಿ ಮೇಲ್ಗಡೆ ರೊಟ್ಟಿ ಮೇಲ್ಗಡೆ ನೀರನ್ನು ಹಚ್ಕೋಬೇಕಾಗತ್ತೆ ಬಟ್ಟೆಯಿಂದ. ಕೆಲವರು ಕೈಯಿಂದ ಹಚ್ತಾರೆ, ಕೈಯಿಂದ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ಟೆ ಕಾಟನ್ ಬಟ್ಟೆಯಿಂದ ಹಚ್ಚಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಈಗ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದ್ದಂಗೆ ನಾನು ರೊಟ್ಟಿನ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ, ಆವಾಗ ಪರ್ಫೆಕ್ಟಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೊಟ್ಟಿನ ಚೆನ್ನಾಗಿ ಈ ಥರ ಕೈಯಿಂದ ಪ್ರೆಸ್ ಮಾಡ್ತಾ ಅಥವಾ ಒಂದು ಕಾಟನ್ ಬಟ್ಟೆ ಕೂಡ ತೊಗೊಂಡು ನೀವು ಈ ಥರ ಒತ್ತಿ ಒತ್ತಿ ಬೇಯಿಸ್ಕೊಳ್ಬೋದು. ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಬಟ್ಟೆಯನ್ನು ತೊಗೊಂಡು ಒತ್ತಿದ್ರೆ. ನೋಡಿ ನಾನು ಕೂಡ ಈ ಥರ ಬಟ್ಟೆ ತೊಗೊಂಡು ಈ ಥರ ಒತ್ತಿ ಒತ್ತಿ ಬೇಯಿಸ್ಕೊಳ್ತೀನಿ ರೊಟ್ಟಿನ. ಈ ರೊಟ್ಟಿ ಬೇಯಿಸ್ಲಿಕ್ಕೆ ಯಾವುದೇ ರೀತಿ ಎಣ್ಣೆ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ತುಂಬಾ ಹೆಲ್ದಿಯಾಗಿರುವಂಥ ಜೋಳದ ರೊಟ್ಟಿ. ಡಯಟ್ ನಲ್ಲಿರೋರು ಈ ಜೋಳದ ರೊಟ್ಟಿ ತಿಂದರೆ ತುಂಬಾ ಒಳ್ಳೆಯದು ಆಗಿದೆ. ಈ ಥರ ಸುಮಾರು ರೊಟ್ಟಿಗಳನ್ನು ನಾನು ಮಾಡಿದ್ದೀನಿ ನೋಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಇದು ಜೋಳದ ರೊಟ್ಟಿ. ನಾನ್ ವೆಜ್ಗಂತೂ ಒಂದು ಒಳ್ಳೆ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು. ಇವಾಗ ನೋಡಿ ಮೀನು ಸಾರು ಕೂಡ ರೆಡಿಯಾಗಿದೆ, ಮೀನು ಫ್ರೈ ಕೂಡ ರೆಡಿಯಾಗಿದೆ, ಹಾಗೆ ಜೋಳದ ರೊಟ್ಟಿ ಕೂಡ ನಾನಿಲ್ಲಿ ರೆಡಿ ಮಾಡಿದೆ. ಒಂದು ಸೂಪರ್ ಆದಂಥ ಫಿಶ್ ಥಾಲಿ ಅಂತ ಹೇಳ್ಬೋದು. ಇವಾಗ ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಸಾರಂತೂ ಸೂಪರ್ ಆಗಿತ್ತು. ಖಂಡಿತ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ನೀವು ಕೂಡ ಫಿಶ್ ಸಾರನ್ನು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮ್ಮ ಫಿಶ್ ಥಾಲಿ ರೆಡಿಯಾಗಿದೆ. ನಾನು ಫಿಶ್ ಥಾಲಿ ಮಾಡಿದ್ದೀನಿ, ಇದ್ರ ಜೊತೆಗೆ ನೋಡಿ ಸಾಂಬಾರು ಕೂಡ ನಿಮಗೆ ತೋರಿಸಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.